ನಮಸ್ಕಾರ ಎಲ್ಲ ವೀಕ್ಷಕರಿಗೆ. ನಮ್ಮ ಕನ್ನಡ ಚಾನಲ್ಗೆ ಆಸಕ್ತಿ ತೋರಿಸಿದಂಥ ಎಲ್ಲ ವೀಕ್ಷಕ ಬಾಂಧವರಿಗೆ, ಸ್ನೇಹಿತರಿಗೆ ನಮ್ಮ ನಮನಗಳು, ಹೃದಯಪೂರ್ವಕವಾದ ನಮನಗಳು. ಇವತ್ತಿನ ಈ ವಿಡಿಯೋದಲ್ಲಿ ನಾವು ಚಿಕ್ಕಸಿಂಗಿ ಶ್ರೀ ವೀರೇಶ್ವರ ಶರಣರ ಚರಿತ್ರೆ, ಜೀವನ ಚರಿತ್ರೆ ಮುಂದಿನ ಭಾಗವನ್ನು, ಅಂದರೆ ಸಂಚಿಕೆ 12ನ್ನು ಹೇಳಲು ಬಯಸ್ತೇವೆ. ಅಂದರೆ ಪವಾಡಗಳು. ಈಗಾಗಲೇ ಅವರ ಬದುಕಿನ ಜೀವನ ಚರಿತ್ರೆಗಳನ್ನು, ಬದುಕಿನ ಘಟನೆಗಳನ್ನು ಹೇಳಿದ್ದೇವೆ. ಅವರ ಬಾಲ್ಯದಿಂದ ಮದುವೆ ಆದಮೇಲೆ, ಮಕ್ಕಳಾದಮೇಲೆ ಏನೇನಾಯಿತು ಅಂತೆಲ್ಲ ಹೇಳಿದ್ವಿ. ಅವರ ತಪಸ್ಸಿನ ಬಗ್ಗೆ, ಅವರ ಒಂದು ತಪಸ್ಸು, ಯೋಗಗಳ ಬಗ್ಗೆ, ಅಷ್ಟಸಿದ್ಧಿಗಳು, ದೇವಿ ಆರಾಧನೆ ಎಲ್ಲ ಹೇಳಿದ್ವಿ. ಪವಾಡಗಳನ್ನು ಹೇಳೋಕ್ಕೆ ಶುರು ಮಾಡಿದ್ವಿ. ಪೂರ್ತಿ ಚರಿತ್ರೆ ಹೇಳೋಕ್ಕೆ ನಾವು ಪ್ರಯತ್ನ ಪಡ್ತಾಯಿದ್ದೀವಿ. ಚಂದ್ರಶೇಖರ್ ಬಿರಾದರು ಈಗಾಗಲೇ ಇದು ಅರ್ಧ ಆಯಿತು, ಇನ್ನೂ ಅರ್ಧ ಇದೆ, ಹೇಳ್ತಾ ಹೋಗ್ತೇವೆ. ಓಕೆನಾ? ದಯವಿಟ್ಟು ನಮ್ಮ ಚಾನಲ್ ಲೇಟ್ ಆಗ್ತದೆ, ಹೇಳ್ಬೇಕಾದ್ರೆ ಲೇಟ್ ಆಗ್ತದೆ, ತಡವಾಗ್ತದೆ ಒಂದು ವಿಡಿಯೋ ಬಿಡಬೇಕಾದ್ರೆ. ಆದರೆ ದಯವಿಟ್ಟು ನೋಡಿ, ವಿಡಿಯೋಗಳು ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಓಕೆ, ನಮ್ಮ ಚಾನಲ್ಗೆ ಪ್ರೋತ್ಸಾಹ ಮಾಡಿ, ನಮ್ಮ ಪ್ರಯತ್ನಕ್ಕೆ ಪ್ರೋತ್ಸಾಹ ಕೊಡಿ. ಚಿಕ್ಕಸಿಂಗಿ ಶ್ರೀ ವೀರೇಶ್ವರ ಶರಣರು ಏನು ಮಾಡ್ತಿದ್ದಂದರೆ, ಚಿಕ್ಕಸಿಂಗಿಯಲ್ಲಿ ಈ ಸದ್ಯಕ್ಕೆ 2026ರಲ್ಲಿ 150 ಹಳ್ಳಿಗಳಿದ್ದಾವೆ. ಅವರು ಏನು ಅಂದರೆ, ಚಿಕ್ಕಸಿಂಗಿ ಸುತ್ತಮುತ್ತ ಸಮೀಪ ಹಳ್ಳಿಗಳು ಯಾವುವು? ಕನ್ನೋಳಿ, ಬಂದಾಳ, ಓತಿಹಾಳ ಇವೆಲ್ಲ ಬರ್ತವೆ. ಓಕೆನಾ? ಈಗ ಒಂದ್ಸಲ ಆಯಿತು, ಬಂದಾಳ ನಿಮ್ಗೆ ಗೊತ್ತಿದೆ, ಸಿಂಧಿ ತಾಲೂಕು ಚಿಕ್ಕಸಿಂದಿಗಿದೆ, ಆ ಕಡೆ ಬಂದಾಳಿದೆ. ಆ ಬಂದಾಳದಲ್ಲಿ ಇವರ ಕಾಲದಲ್ಲಿ ಮಹಾರುದ್ರಪ್ಪ ಬಡಿಗೇರನವರು ಒಬ್ಬರಿದ್ದರು. ಬಡಿಗೇರ ಮನೆತನ. ನಮ್ಮ ಮುತ್ಯ ಅಂದರೆ ನಮ್ಮ ಅಪ್ಪನ ಅಪ್ಪ ಯಾರು? ಕೃಷ್ಣಪ್ಪ ಗಣಪತಿ ಬಡಿಗೇರ್. ಅವರು ಆಮೇರಿಯಲ್ಲಿ, ನಮ್ಮ ಸ್ವಂತೂರು ಆಮೇರಿ, ಎರಗಲ್ ಆಮೇರಿ ಬರ್ತಲ್ಲ, ಎರಗಲ್ ಆಮೇರಿ, ಮಂಗಳೂರು, ಆಮೇಲೆ ಮಲಗಾಣ ಅವೆಲ್ಲ ಬರ್ತಾವಲ್ಲ ಆ ಕಡೆ, ಭೀಮಾ ನದಿ ದಂಡೆಗಳು ಆ ಕಡೆ ಬರ್ತಾವಲ್ಲ ಆ ಕಡೆ. ಈ ಕಡೆ ಜೇವರಿಗೆ ಹೋಗ್ಬೇಕಾದ್ರೆ ಆಮೇಲೆ ಬರ್ತದೆ, ಜೇವರಿಗೆ ಮೋಟಿಗೆ ಇರ್ತದೆ. ಅಲ್ಲಿ ಫಸ್ಟ್ ಈ ಕಡೆ ಎರಗಲ್ ಬರ್ತದೆ, ಈ ಕಡೆ ಆಮೇಲೆ ಬರ್ತದೆ. ನಮ್ಮ ಸ್ವಂತೂರು ಆಮೇಲೆ ವೀಕ್ಷಕರೇ. ನಮ್ಮ ಮುತ್ಯ ಕೃಷ್ಣಪ್ಪ ಬಡಿಗೇರವರು ಈ ಚಿಕ್ಕಸಿಂಗಿ ಶ್ರೀ ವೀರೇಶ್ವರ ಶರಣರ ಪಟ್ಟಾಶಿಷ್ಯರು, ಭಕ್ತಿ ಮತ್ತು ನಿಷ್ಠೆ ಇಟ್ಟವರು. ಹಾಗೆಯೇ ಆ ಕಡೆ ಬಂದಾಳದಲ್ಲಿ ಮಹಾರುದ್ರಪ್ಪ ಬಡಿಗೇರ್ ಅಂತ ಅವರು. ಹಂಗೆ ನೋಡಿ ದೂರಿಂದ ಸಂಬಂಧಿ ಆಧಾರ ನಮಗೆ. ಏನಾಯ್ತು ಅಂದರೆ, ಒಂದು ಘಟನೆ ಅಂದ್ರೇನು, ಇಲ್ಲಿ ಏನು ಹೇಳಕ್ಕೆ ಹೊರಟಿದ್ದಾರೆ ಲೇಖಕರು, ಈ ಪುಸ್ತಕದ ಲೇಖಕರು ಏನು ಹೇಳಕ್ಕೆ ಹೊರಟಿದ್ದಾರೆ, ಚಿಕ್ಕಸಿಂಗಿ ಶ್ರೀ ವೀರೇಶ್ವರ ಒಂದು ತಾಕತ್ತು ಏನಿತ್ತು, ಅವರ ಒಂದು ಯೋಗಶಕ್ತಿ ಏನಿತ್ತು, ಒಂದು ಮುಂದಾಲೋಚನೆ ಆಗಲಿ, ಮುಂದೆ ಆಗೋದನ್ನು ಹೇಳುವಂಥ ಒಂದು ದಿವ್ಯ ದೃಷ್ಟಿ, ಒಂದು ದಿವ್ಯವಾಣಿಯಲ್ಲಿ ಅದ್ರ ಬಗ್ಗೆ ಚಂದ್ರಶೇಖರ್ ಬಿರಾದರ್ ಈ ಲೇಖಕರು, ಚರಿತ್ರೆಕಾರ ಬರೆದಿದ್ದಾರೆ. ಅದನ್ನೇ ನಾನು ಇಲ್ಲಿ ಹೇಳಿದೆ. ನಾನೇನು ಸ್ವಂತ ಬುದ್ಧಿಯಿಂದ ಸ್ವಂತ ಸ್ಟಡಿ ಮಾಡಿ ಹೇಳ್ತಾ ಇಲ್ಲ. ನಾನು ಕೂಡ ಪ್ರಯತ್ನ ಮಾಡಿ. ನಮ್ಮ ಹಾವೇರಿಯಲ್ಲಿ ಗಂಗಪುತ್ಯ ಇದ್ದಾರೆ. ಗಂಗಪತಿ ಇವ್ರ ಕಾಲದಲ್ಲಿ ಹಾವೇರಿ ಗಂಗಪತ್ಯ ವರ್ಷ ಜನವರಿ 14 ಸಂಕ್ರಾಂತಿಯಲ್ಲಿ ಜಾತ್ರೆ ಆಗುತ್ತೆ. ಆ ಜಾತ್ರೆ ಯಾರು? ಹಾವೇರಿ ಗಂಗಪತ್ಯನ ಜಾತ್ರೆ ಆಗುತ್ತೆ. ಆ ಹಾವೇರಿ ಗಂಗಪತ್ಯನ ಕಾಲದಲ್ಲಿ ಚಿಕ್ಕಸಿಂಗಿ ಶ್ರೀ ವೀರೇಶ್ವರ ಶರಣರಿದ್ದರು. ಕರೆಕ್ಟಾ? ನಾನು ಕೂಡ ಪ್ರಯತ್ನ ಪಟ್ಟೀನಿ. ಹಾವೇರಿ ಗಂಗಪತ್ಯ ಅವ್ರ ಚರಿತ್ರೆ ಬರೆಯೋಕ್ಕೆ ಪ್ರಯತ್ನ ಪಟ್ಟೀನಿ. ನಾನು ಯಾಕೋ ಕೆಲವೊಂದು ಅಡೆತಗಳಿರೋದನ್ನ ನಾನು ಪೂರ್ತಿ ಮುಗಿಸೋಕ್ಕಾಗಲ್ಲ. ಈಗಾಗಲೇ ಪುಸ್ತಕಗಳನ್ನು ಬರೆದಿಟ್ಟಿದ್ವಿ. ಅದನ್ನು ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡು ಅದನ್ನು ಪೂರ್ತಿ ಮಾಡೋಕ್ಕಾಗಿಲ್ಲ. ಮಾಡಿದ ಮೇಲೆ ನಿಮಗೆ ಹೇಳ್ತೇನೆ. ಈಗೇನಾಯ್ತಂದರೆ, ಒಂದು ಸಲ ಮಹಾರುದ್ರಪ್ಪ ಬಡಿಗೇರ್ ಬಂದಾಳದವರು ಏನು ಮಾಡಿದರು, ಹೊಲದಲ್ಲಿ ಹುರುಳಿ ರಾಶಿ ಹಾಕಿದರು. ರಾಶಿ ಫಲ ಬೆಳೆ ಬಂತು, ದೊಡ್ಡಾಯಿತು, ರಾಶಿ ಮಾಡ್ತಾಯಿದ್ದರು. ಇನ್ನು ಆ ರಾಶಿ ಮಾಡುವಾಗ ಏನು ಮಾಡಿದರು,
ಮಾರುದ್ರಪ್ಪ ಬಡಿಗರು 16th ಸರಿ ವೀರೇಶ್ವರ ಶರಣ ಹತ್ರ ಬಂದು ನಮಗೆ ಹಿಂಗೆ ನಮ್ಮದು ನಾಳೆ ರಾಶಿ ಆಗೋದ ಬಂದು ಸ್ವಲ್ಪ ತೊಗೊಂಡು ಹೋಗಿ ಹೊಲದಲ್ಲಿ ಧಾನ್ಯವನ್ನು ತೊಗೊಂಡೋಗಿ. ಆಗ ಹಳೆ ಕಾಲದಲ್ಲಿ ಒಂದು ಸಂಪ್ರದಾಯ, ಒಂದು ಭಕ್ತಿ ಸಂಪ್ರದಾಯ ಇತ್ತು. ಯಾರೇ ರೈತರು ಹೊಲದಲ್ಲಿ ಏನು ಬೆಳೆದರೆ ಅದರಲ್ಲಿ ಈ ಸಂತರು, ಯೋಗಿಗಳು, ವಿಶೇಷವಾಗಿ ಇವರು ಯಾರು ಹಿರೇಮಠ ಶಿವನ ಭಕ್ತರಂಥ ಕುಲ ಇದೆಯಲ್ಲ, ಇದು ಐಗೋಳರು ಎಲ್ಲ ಬರ್ತಾರಲ್ಲ ಆ ಕುಲ. ಇವರಿಗೆ ಕರಿತಾಯಿದ್ರು ಬಂದು ತೊಗೊಂಡೋಗಿ ಅಂತ. ಅದಕ್ಕೆ ವೀರೇಶ್ವರ ಶರಣರು ಓಕೆ ಅದಕ್ಕೆ ಒಪ್ಕೊಂಡ್ರು. ರಾಶಿ ದಿವಸ ನಾಳೆ ಬಂದು ಒಂದು ತೊಗೊಂಡು ಹೋಗಿ ಧಾನ್ಯವನ್ನು ತೊಗೊಂಡೋಗಿ ಅಂತ. ಆವಾಗಿನ ಸಂಪ್ರದಾಯ ಅಂತ ಸ್ವಲ್ಪ ರಾಶಿಯಲ್ಲಿರ್ತಕ್ಕಂಥ ಸ್ವಲ್ಪ ಧಾನ್ಯವನ್ನು ಶ್ರೇಷ್ಠ ಯತಿಗಳಿಗೆ, ಸಂತರಿಗೆ ಕೊಟ್ಟು ಆಮೇಲೆ ತಾವು ತಮಗೆ ಬಳಸೋದು ಒಂದು ನೀತಿ, ಒಂದು ಭಕ್ತಿ ಭಾವ. ಹಾಗೆ ಮಾರುದ್ರಪ್ಪ ಬಡಿಗರು ಆಮಂತ್ರಣ ಕೊಟ್ಟರು ಯಾರಿಗೆ? 16th ಸರಿ ವೀರೇಶ್ವರ ಶರಣರು. ಆಯಿತು, ಮರುದಿವಸ ಅಲ್ಲಿ 16th ಸರಿ ವೀರೇಶ್ವರ ಶರಣರಲ್ಲಿ ಹಾಜರಿದ್ದು ಅಲ್ಲೇನು ಮಾಡಿದ್ರು ಅಂದರೆ ಮಾರುದ್ರಪ್ಪ ಬಡಿಗರು ಆಯಿತು, ಖುಷಿ ಆಯಿತು, ಬಂದರು. ಅವ್ರಿಗೆ ಪಾದಪೂಜೆ ಎಲ್ಲ ಮಾಡಿದರು. ಪಾದಪೂಜೆ ಮಾಡಿ ಸೇವೆ ಮಾಡಿ ಭಕ್ತಿಯಿಂದ 4 ಮಾನ ಅಂದ್ರೆ ಗೊತ್ತಲ್ಲ, 4 ಮಾನ ಹುರುಳಿಯನ್ನು ಕೊಡೋಕ್ಕೆ ಮುಂದಾದರು. 16th ಸರಿ ವೀರೇಶ್ವರ ಜೋಳಿಗೆ ಹಾಕೋಕ್ಕೆ ಮುಂದಾದರು. ಆಗ 16th ಸರಿ ವೀರೇಶ್ವರ ಶರಣರು ಅಂದರು, ಬೇಡ, ನಾನು 4 ಮಾನ ಬೇಡ, ನನಗೆ 2 ಮಾನ ಸಾಕು ಅಂತ ಹೇಳಿದರು. 2 ಮಾನ ಸಾಕು, 4 ಮಾನ ಬೇಡ, 2 ಮಾನ ಸಾಕು ಅಷ್ಟೇ ಅಂತಾರೆ. ಅದಕ್ಕೆ ಅವರು 2 ಮಾನ ಹಾಕ್ಸ್ಕೊಂಡ್ಮೇಲೆ ಅಷ್ಟೇ ಸುಮ್ಮನೆ ಕೂಡಲಿಲ್ಲ. ಏನಾಯಿತು ಅಂದರೆ 16th ವೀರೇಶ್ವರ ಶರಣರ ಕಣ್ಣಲ್ಲಿ ನೀರು ಬಂತು. ಸಪ್ಪು ಮುಖ ಮಾಡಿದರು ಶರಣರು. ಸಪ್ಪು ಮುಖ ಮಾಡಿ ಏನಪ್ಪ ಈ ಸಪ್ಪು ಮುಖ ಮಾಡಿ ಮಾರುದ್ರಪ್ಪ ಬಡಿಗರ ಕಡೆ ನೋಡಿದರು. ಆವಾಗ ಮಾರುದ್ರಪ್ಪ ಅವರಿಗೆ ಏನಾಯ್ತು, ಸಂಶಯ ಬಂತು. ಮತ್ತು 4 ಮಾನ ಹಾಕಕ್ಕೆ ಹೋದರೆ 2 ಮಾನ ತಂದರು. ಮತ್ತೆ ಯಾಕೆ ಇವರು ಕಣ್ಣಲ್ಲಿ ನೀರು ಬರ್ತಾ ಇದ್ದಾವೆ? ಯಾಕೆ ಇವರು ಅಸಮಾಧಾನ ಇದ್ದಾರೆ, ಸಪ್ಪು ಮುಖ ಮಾಡಿದ್ದಾರೆ ಶರಣರು, ಯೋಗಿಗಳು ಯಾಕೆ ಸಪ್ಪು ಮುಖ ಮಾಡಿದರು ಶರಣರು ಅಂತ. ಆವಾಗ ಮಾರುದ್ರಪ್ಪ ಅಂತಾರೆ, ಏನು ರೀ, ನಮ್ಮ ಹಿಂದಿನ ತಪ್ಪಾಗಿದೆಯಾ? ನಮ್ಮ ಸೇವೆಯಲ್ಲಿ ಏನು ತಪ್ಪಾಗಿದೆಯಾ? ನಿಮಗೇನಾರು ಇನ್ನೂ ಏನಾದ್ರು ಬೇಕಾಗಿತ್ತಾ? ಅಥವಾ ನಮ್ಮಿಂದ ಏನು ಕೊರತೆ ಆಗಿದೆಯಾ ಸೇವೆಯಲ್ಲಿ? ಹಾಗೆಲ್ಲ ಕೇಳಿದ್ರು. ಅದಕ್ಕೆ ಶರಣರು ಹೇಳಿದರು, ನೋಡಪ್ಪ ಮಾರುದ್ರಪ್ಪ, ಈಗ ನನಗೆ ಕಣ್ಣೀರು ಬರ್ತಾ ಯಾಕಾಗುತ್ತಂದರೆ, ಇನ್ನು ಮುಂದೆ ಇದೆಲ್ಲ ಸಂಭ್ರಮ, ಇಷ್ಟೆಲ್ಲ ಆಸ್ತಿ ಐಶ್ವರ್ಯ ಸಂಪತ್ತು ಬೆಳೆ ಹೊಲ ಎಲ್ಲ ಇದೆ. ಆದರೆ ಮುಂದೆ ನಿನ್ನ ಕೈಯಾಗ ಕೇರು ಮರ ಬರ್ತದೆ. ಕೇರು ಮರ ಬರ್ತದೆ. ಯಾವ ಮರದಿಂದ ನೀನು ರಾಶಿ ಮಾಡ್ತಿಲ್ಲ, ಆ ಕೇರು ಮರ ನಿನ್ನ ಕೈ ಬರ್ತದೆ ನೋಡು. ಅದಕ್ಕೆ ನಂಗೆ ದುಃಖ ಆಗ್ತದೆ ಅಂತ ಹೇಳಿದ್ರು. ಅದು ಹೇಳಿ ಮುಂದೆ ಹೋದರು. ಆದರೆ ಮಾರುದ್ರಪ್ಪ ಬಡಿಗೇರವ್ರಿಗೆ ಈ ಕೇರು ಮರ ಕೈಯಾಗ ಬರ್ತಂದ್ರೆ ಏನೂ ಅರ್ಥ ಆಗಲಿಲ್ಲ. ಆ ಭಾಷೆ, ಶರಣರ ಭಾಷೆ ಅರ್ಥ ಆಗಲಿಲ್ಲ. ಅದಕ್ಕೆ ಏನು ಮಾಡ್ತಾರೆ, ಅಷ್ಟು ಹೇಳಿ ಹೋದರು. ಮರುದಿವಸ ಮಾರುದ್ರಪ್ಪ ಬಡಿಗೇರವ್ರ ಹೆಂಡತಿ ತೀರಿ ಹೋದಾರೆ. ಏನೋ ಒಂದು ಕಾರಣಕ್ಕಾಗಿ ತೀರಿ ಹೋದ್ಮೇಲೆ ಅಷ್ಟಕ್ಕೆ ಆಗಲ್ಲ, ಅವರು ಸ್ವಲ್ಪ ಹೊಲಗಳೆಲ್ಲ ಖಾಲಿ ಆಗ್ತವೆ. ಹೀಗೆ ಆರ್ಥಿಕ ಪರಿಸ್ಥಿತಿಯಿಂದಾಗಿ ಏನೋ ಒಂದು ಕಾರಣಕ್ಕೆ ಅವರು ಬಡತನ ಬರುತ್ತೆ. ಆರ್ಥಿಕ ಪರಿಸ್ಥಿತಿ ತೊಂದರೆ ಉಂಟಾಗಿ ಬಡತನ ಬರುತ್ತೆ. ಹೆಂಡತಿ ಕಳ್ಕೊತಾರೆ, ಹಾನಿಗೊಳಗಾಗ್ತಾರೆ. ಒಟ್ಟಾರೆ ಹೇಳ್ಕೊಂಡು ಹಾನಿಗೊಳಗಾಗ್ತಾರೆ. ಆಗ ಮಾರುದ್ರಪ್ಪ ಬಡಿಗೇರವರು ಇನ್ನೇನು ಮಾಡಬೇಕು ಅಂತಕ್ಕೊಂದು 16th ಸರಿ ವೀರೇಶ್ವರ ಶರಣ ಹತ್ರ ಬರ್ತಾರೆ. ಬಂದು ಹಿಂಗೆ ಗುರುಗಳೇ ಇನ್ನೆಲ್ಲ ಆಯಿತು, ಮತ್ತು ಹೆಂಗೆ ನಾವು ಮುಂದೆ ಬದುಕು ಸಾಗಿಸ್ಬೇಕು, ಏನು ಇಷ್ಟೆಲ್ಲ ತೊಂದರೆ ಆಯಿತು, ಇಷ್ಟೆಲ್ಲ ಕಳ್ಕೊಂಡೆ, ಏನೆಲ್ಲ ಆಯಿತು, ಏನು ಮಾಡ್ಕೊಂಡು. ಅದಕ್ಕೆ ಅವರು ಮಾರುದ್ರಪ್ಪ ಬಡಿಗೇರವರಿಗೆ ಶರಣರು ಹೇಳ್ತಾರೆ, ಶಿವಶರಣ 16th ಸರಿ ವೀರೇಶ್ವರ ಶರಣರು ಹೇಳ್ತಾರೆ, ನೋಡು, ನಾನೇನು ಹೇಳಿದ್ದೆ ನಿನಗೆ, ಕೇರು ಮರ, ಅಕ್ಕಿ ಕೇರು ಮರ ಅಥವಾ ಜೋಳ ಕೇರು ಮರ ನಿನ್ನ ಕೈ ಬಂದರೆ ಅದು ಈಗೇನು ಬಂದದ, ನಿನ್ನ ಕೈಗೆ ಬಂದದ. ಹೆಂಡ್ತಿ ಹೋದ್ಲು, ರೊಕ್ಕ ರೂಪಾಯಿ ಹೋಯಿತು, ಆಸ್ತಿ ಹೋಯಿತು, ಎಲ್ಲ ಹೋಯಿತು. ಇದನ್ನ ಕೈ ಮರ ನೀನೇ ಮಾಡಬೇಕು. ನಿನ್ನ ಮರ ಯಾರು? ಅಕ್ಕಿ ಕೇರೋಕ್ಕೆ ಹೆಂಡ್ತಿ ಇಲ್ಲ, ಮನೆ ಬೀಸೋಕ್ಕೆ ಯಾರೂ ಇಲ್ಲ.
ಅದಕ್ಕೆ ನೀನೇನು ಮಾಡು ಅಂದರೆ ನಾನೊಂದು ತೆಂಗಿನಕಾಯಿ ಮಂತ್ರಿಸಿ ಕೊಡ್ತೇನೆ, ಅದನ್ನು ನೀನು ಜಗಲಿ ಮೇಲೆ ಇಟ್ಟು ಪೂಜೆ ಮಾಡು, ಆಮೇಲೆ ಎರಡನೇ ಮದುವೆ ಇನ್ನೊಂದು ಮದುವೆ ಆಗು, ಆಗ ಎಲ್ಲ ಚಲೋ ಆಗುತ್ತಂತ ಹೇಳಿದರು. ಅದಕ್ಕೆ ಆಯಿತು ಗುರು ಅಂತೇಳಿ ಹಾಗೆ ಹೋಗಿ ಅವರು ಎರಡನೇ ಮದುವೆ ಆಗ್ತಾರೆ. ಆಮೇಲೆ ಮುಂದೆಲ್ಲ ಚಲೋ ಆಗುತ್ತೆ. ಮುಂದೆ ತಮ್ಮ ಏನು ಕಳ್ಕೊಂಡ್ರೆ ಎಲ್ಲ ಬರುತ್ತೆ, ಆರ್ಥಿಕ ಪರಿಸ್ಥಿತಿ ಸುಧಾರಣೆ ಆಗುತ್ತೆ, ಮುಂದೆಲ್ಲ ಚಲೋ ಆಗುತ್ತೆ. ಇದು ಒಂದು ದಿವ್ಯ ದೃಷ್ಟಿ. ಇಲ್ಲಿ ಏನು ವಿಷಯ ಅಂದರೆ ಚಿಕ್ಕಸಿಂಸರಿ ವೀರೇಶ್ವರ ಶರಣರು ಅವ್ರಿಗೆ ಮುಖ ನೋಡಿ ಅವ್ರಿಗೆ ಗೊತ್ತಾಗ್ತಿತ್ತು ಮುಂದೆ ಏನಾಗುತ್ತೆ, ಮುಂದಾಲೋಚನೆ ಇತ್ತು, ದಿವ್ಯ ದೃಷ್ಟಿ ಇತ್ತು ಅವರಿಗೆ. ದಿವ್ಯ ದೃಷ್ಟಿ ಇತ್ತು, ಮುಂದಾಗೋದನ್ನು ಮುಂಚೆನೇ ಗೊತ್ತಾಗ್ತಿತ್ತು. ಅದಕ್ಕೆ ಹಿಂಗಾದಿತ್ತು. ಅಂದರೆ ಮುಂದಾಗೋದನ್ನು ತಿಳ್ಕೊಳ್ಳೋಂಥ ಒಂದು ಶಕ್ತಿ ಇದೆಯಲ್ಲ, ತಪಶಕ್ತಿ, ಅಷ್ಟಸಿದ್ಧಿ ನವನಿಧಿಗಳು, ಅವ್ರ ಶಕ್ತಿ ಬರ್ಬೇಕಾದ್ರೆ ಸುಮ್ಮನೆ ಅಲ್ಲ, ಅವರು ದೇವಿ ಆರಾಧಕರು. ಚಿಕ್ಕಸಿಂಸರಿ ವೀರೇಶ್ವರ ದೇವಿ ಆರಾಧಕರು. ಅವರೊಂದು ಅಂಥ ಒಂದು ತಪಶಕ್ತಿ ಇತ್ತು. ಓಕೆನಾ? ಇಷ್ಟು ಹೇಳಿ ತಾವು ವೀಕ್ಷಕರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಪ್ರೋತ್ಸಾಹಿಸಿ. ಓಕೆ, ಮುಂದೆ ನಮಗೆ ವಿಡಿಯೋಗಳನ್ನು ಮಾಡೋದಕ್ಕೆ, ಒಳ್ಳೆ ವಿಡಿಯೋಗಳನ್ನು ತರೋದಕ್ಕೆ ಅನುಕೂಲ ಮಾಡೋಕ್ಕೆ ಪ್ರೋತ್ಸಾಹಿಸಿ ಆಶೀರ್ವಾದ ಮಾಡಿ. ಧನ್ಯವಾದಗಳು.